केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಶ್ರೀ ಧರ್ಮಶಾಸ್ತ್ರ ಭಕ್ತ ಮಂಡಳಿ ವತಿಯಿಂದ ಮೈಸೂರಿನ ವಿದ್ಯಾನಗರದ ಶ್ರೀ ವಿದ್ಯಾ ಗಣಪತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯವರ ವಿಶೇಷ ಪೂಜೆಯನ್ನ ಏರ್ಪಡಿಸಲಾಗಿದ್ದು, ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ವಿದ್ಯಾನಗರದ ಪ್ರಮುಖ ರಸ್ತೆಗಳಲ್ಲಿ ಬೆಳ್ಳಿ ರಥದಲ್ಲಿ ಗುರುಸ್ವಾಮಿಗಳಾದ ಮಂಜುನಾಥ್ ಸ್ವಾಮಿಗಳ ನೇತೃತ್ವದಲ್ಲಿ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ವೀರಗಾಸೆಯ ಕುಣಿತ ಆಕರ್ಷಣೀಯವಾಗಿತ್ತು. ನಂತರ ನಮ್ಮ ಸುದ್ದಿವಾಹಿನಿಯೊಂದಿಗೆ ಗುರುಸ್ವಾಮಿಗಳಾದ ಮಂಜುನಾಥ್ ರವರು ಮಾತನಾಡಿದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ವಿದ್ಯಾನಗರದಲ್ಲಿ ಕಳೆದ ವರ್ಷದಿಂದ ಶ್ರೀ ಧರ್ಮಶಾಸ್ತ್ರ ಅಭಯದಾಯಕ ಅಯ್ಯಪ್ಪ ಸ್ವಾಮಿ ಉತ್ಸವವು ನಡೆಯಬೇಕೆಂದು ನನ್ನ ಆಸೆ ಈಡೇರಿತು. ಕಳೆದ ವರ್ಷದಿಂದ ನನ್ನ ಅಪ್ಪನ ಸೇವೆ ಮಾಡಲು ಭಾಗ್ಯ ಕೊಟ್ಟಿದ್ದಾನೆ. ಸಾರ್ವಜನಿಕರಿಗೆ, ನನ್ನ ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ತಂದೆಗಳಿಗಿಂತ ಹೆಚ್ಚಾಗಿ ನನ್ನ ವಿದ್ಯಾನಗರದ ಜನತೆ ಪ್ರೋತ್ಸಾಹ ನೀಡಿ ತಮ್ಮ ಕೈಯಲ್ಲಾದ ಸೇವೆಯನ್ನು ಮಾಡಿ ಈ ಸೇವೆಯನ್ನು ನಡೆಸಲು ಮುಂದಾಗಿ ಎಲ್ಲರಿಗೂ ಸರ್ವಾನಂದ ನಮಸ್ಕಾರಗಳು. ಸ್ವಾಮಿ, ನಾನು ಈ ವರ್ಷಕ್ಕೆ 50ನೇ ವರ್ಷ ಹೋಗ್ತಾ ಇರೋದು ಶಬರಿಮಲೆ ಯಾತ್ರೆಗೆ. ಆದ್ರೆ ಇಲ್ಲಿ ತನಕ 19 ವರ್ಷ ಹೋಗಿರೋದು. ನನ್ನ ಜೀವ ಹೋಗಿ ಅಂತ ಹೇಳಿ 19 ವರ್ಷ ಆಗಿತ್ತು. ಈ ನನ್ನ ಅಪ್ಪನ ಸೇವೆಯಿಂದಾಗಿ ನಾನು 19 ವರ್ಷದಿಂದ ಉಳಿದು ಕಳೆದ ವರ್ಷದಿಂದ ನನ್ನ ಮಗ ಹಾಗೂ ನಾನು ಎಲ್ಲ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ನಾನು ಇದರ ತನಕ ನಮ್ಮ ಅಪ್ಪನ ಸೇವೆ ಮಾಡಬೇಕು ಅಂತ ನನ್ನ ಒಂದು ಮೆರವಣಿಗೆ ವಿದ್ಯಾನಗರದ ಪ್ರಮುಖ ಬೀದಿ 8 ಕ್ರಾಸ್ ಅಲ್ಲೂ ಇದೆ. ಪ್ರತಿ ವರ್ಷದಂತೆ ಅನ್ನ ಸಂತರ್ಪಣೆ ಹಾಗೂ ವಿದ್ಯಾನಗರದ ಇದು ಎಲ್ಲರೂ ಸಾರ್ವಜನಿಕರು, ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಭಾವಿಸಿ ಕಳೆದ ವರ್ಷದಿಂದ ಈ ಮೆರವಣಿಗೆನ ಚಾಲನೆ ಮಾಡಿದ್ದೀವಿ. ಸಮಯ ನಾಳೆ ಲಕ್ಷ ದೀಪೋತ್ಸವ ಹಾಗೂ ವಿಶೇಷ ಪಡಿ ಪೂಜೆ. ನಾಳಿದ್ದು ಬೆಳಿಗ್ಗೆ ಇರುಮುಡಿ ಕಟ್ಟಿ ಹೊರಡಕ್ಕೆ ಸಿದ್ಧವಾಗಿದೆ. ಸ್ವಾಮಿ, ಇವತ್ತಿಗೆ 47 ದಿನ ಆಯ್ತು. ನಾಳೆಗೆ 48 ದಿನ. ಪ್ರತಿ ವರ್ಷವೂ 48 ದಿನ ಯಾತ್ರೆ ಮಾಡಿ ನನ್ನ ಅಪ್ಪನ ಒಂದು ಮಂಡಲ ಕಾಲದ ವ್ರತ ಮಾಡಿ ಸೇವೆ ಸಲ್ಲಿಸಬೇಕು ಅಂತ ನನ್ನ ಆಸೆ ಆಗ್ನಿಂದನೂ ಇದೆ. ಇವನೇ ನನ್ನ ಪುತ್ರ. ನನ್ನ ಕೈಲಿ ಸೇವೆ ಮಾಡಲಿಕ್ಕೆ ಕಮ್ಮಿ ಆಗ್ಬೋದು ಅನ್ನೋ ಇದಕ್ಕೋಸ್ಕರ ಈ ಸ್ಥಾನವನ್ನು ನನ್ನ ಮಗನಿಗೆ ಕೊಟ್ಟು ಮಾಡಿಸ್ತಾ ಇದ್ದೀನಿ. ಹೌದು, ಹೆಸರು ಮಹೇಶ್ ಅಂತ ಹೇಳಿ. ಹೆಚ್ಚು ಕಡಿಮೆ ನಾವು ಒಂದು 35 ವರ್ಷದಿಂದ ನಮ್ಮ ಇನ್ನೊಬ್ರು ದೇವಪ್ಪ ಅಂತ ಸ್ವಾಮಿಗಳಿದ್ರು, ಅವ್ರ ಕಡೆಯಿಂದ ಅವತ್ತಿಂದನೂ ಮಾಡ್ಕೊಂಡ್ ಬರ್ತಾ ಇದೀವಿ. ಇದು 36ನೇ ವರ್ಷ. ನಾನು ಅನ್ಕೊಂಡಾಗ 36ನೇ ವರ್ಷದಿಂದ ನಾವು ಇಲ್ಲಿ ಶಬರಿಮಲೆ ವಿದ್ಯಾನಗರದಲ್ಲಿ ನಾವು ಬಹಳ ವಿಜೃಂಭಣೆಯಿಂದನೂ ನಾವು ಅವಾಗ್ಲಿಂದ ಅನ್ನದಾನ, ಪಡಿ ಪೂಜೆ ಪ್ರತಿಯೊಂದು ಮಾಡ್ಕೊಂಡು ಮೆರವಣಿಗೆ ಎಲ್ಲ ಹೋದ ವರ್ಷದಿಂದ ಮೆರವಣಿಗೆಯನ್ನು ಶುರು ಮಾಡಿದೀವಿ. ಪ್ರತಿ ವರ್ಷ ಜನ ಜಾಸ್ತಿನೇ ಆಯ್ತಾ ಇದಾರೆ. ಮುಂಚೆ ಎಲ್ಲ ಒಂದ್ ಬಸ್ ಹೆಂಗ್ ಹೋಗ್ತಿದ್ವಿ, ಈಗಿನ ದಿನಗಳಲ್ಲಿ ಎಲ್ಲ ಕಾರು ಟಿಟಿಗಳು ಅವು ಇವು ಮಾಡ್ಕೊಂಡು ಹೋಗ್ತಾ ಇದಾರೆ. ಬಟ್ ಆದ್ರೂ ಒಂದು 50 ಜನ ಎಲ್ಲ ಸೇರಿ ಒಗ್ಗಟ್ಟಿನಿಂದ ಎಲ್ಲಾ ಕಡೆ ವಿದ್ಯಾನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪೂಜಾ ಮಹೋತ್ಸವನ್ನ ಮಾಡ್ತಾ ಇದೀವಿ. ನಾನು ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದ ಹೋಗ್ತಿದ್ದೀನಿ. ಮೆರವಣಿಗೆಲ್ಲ ಭಾಗವಹಿಸ್ತಾರೆ. ಇವಾಗ ತುಂಬಾ ಆ ಕಾಲದ ಶಬರಿಮಲೆ ಬಹಳ ಶ್ರಮ ಇತ್ತು. ಆದ್ರೆ ಈ ಕಾಲದಲ್ಲಿ ನಮ್ಮ ಅಪ್ಪನ ಒಂದು ಅದ್ಭುತ ಸೇವೆ ಬಹಳ ಅದ್ದೂರಿಯಾಗಿದೆ ಸರ್. ಎಲ್ಲಾ ಭಕ್ತಾದಿಗಳಿಗೂ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಅದೇ ಅಂತ ಎಲ್ಲಾ ಭಕ್ತಾದಿಗಳಿಗೂ ನಮ್ಮಪ್ಪನ ಈಗ ಮೊನ್ನೆ ನಿಮ್ಮ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಬಿತ್ತರಿಸಿತ್ತು. ಏನಂತ ಮೂಗ ಮಾತಾಡಿದ 17 ವರ್ಷ ಮಾತಾಡಿರಲಿಲ್ಲ. 17 ವರ್ಷ ನಮ್ಮ ಅಪ್ಪನ ಅಯ್ಯಪ್ಪ ಅಂದ ತಕ್ಷಣ ಮಾತು ಬಂತು ಅಂತ ಆ ನಂಬಿಕೆ ಇದು ತಂದೆ ಸೇವೆಯಲ್ಲಿ